ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ 2 ಫೈಲ್ ಇಡ್ತಾ ಇದ್ದೀನಿ. ಇದು ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಯಾವ ಮೆಸೇಜ್ ಸಿಗ್ತಿದೆ ನೋಡೋಣ. ಅದು ಪ್ರೀತಿ ಪಾತ್ರರು ಅಂದರೆ ನಿಮ್ಮ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಹಸ್ಬೆಂಡ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಯಾರು ನೀವು ನಿಮ್ಮ ಪ್ರೀತಿಗೆ ಪಾತ್ರರಾಗಿರ್ತಾರೆ ಅವರಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಡಿವೈನ್ ಕಡೆಯಿಂದ ಏನು ಮೆಸೇಜ್ ಅವ್ರ ಮೂಲಕ ಸಿಗುತ್ತೆ ನೋಡೋಣ. ಇದು ಫಸ್ಟ್ ಫೈಲ್ ಈ ಶಂಕು, ಇದು ಸೆಕೆಂಡ್ ಫೈಲ್. ಈ 2 ಫೈಲಲ್ಲಿ ನಿಮಗೆ ಯಾವುದು ಫೈಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆ ಮೆಸೇಜ್ ನಿಮ್ದಾಗಿರುತ್ತೆ. ಥ್ಯಾಂಕ್ ಯು. ಫಸ್ಟ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಇದು ನಿಮಗೆ. ಈ ಮೆಸೇಜ್ ಏನಿದೆ, ನಿಮ್ಮ ಪ್ರೀತಿ ಪಾತ್ರರಿಂದ ಯಾವ ಮೆಸೇಜ್ ನಿಮಗೆ ಸಿಗ್ತಾ ಇದೆ ನೋಡೋಣ. ಅವರ ಪ್ರೀತಿ ಪಾತ್ರರಿಂದ ಏನು ಮೆಸೇಜ್ ಸಿಗ್ತಾ ಇದೆ ಡಿವೈನ್ ಕಡೆಯಿಂದ? ಏನು ಮೆಸೇಜ್ ಏನಂತ ಹೇಳಿದ್ರೆ, ಟೇಕ್ ಅ ಚಾನ್ಸ್ ಫಾರ್ ಈಚ್ ಮಾರ್ನಿಂಗ್ ಈಸ್ ನ್ಯೂ ಬಿಗಿನಿಂಗ್. ಚಾನ್ಸ್ ತಗೊಳ್ಳಿ, ಇನ್ನೂ ಏನು ಮಿಂಚೋಗಿಲ್ಲ. ಪ್ರತಿ ಮಾರ್ನಿಂಗ್ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಅಂತ ಅವರು ನಿಮಗೆ ಡಿವೈನ್ ಕಡೆಯಿಂದ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನೀವೇ ಚಕ್ರವರ್ತಿ. ನಿಮ್ಮ ಅಥಾರಿಟಿನ ನಿಮ್ಮ ಸ್ವಂತ ಲೈಫಲ್ಲಿ ನೀವು ತಗೊಬನ್ನಿ. ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ, ಅದನ್ನೆಲ್ಲ ನಿಮಗೆ ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿದೆ, ಯುಕ್ತಿ ನಿಮ್ಮಲ್ಲಿದೆ. ಲೈಫಲ್ಲಿ ನೀವೇ ಚಕ್ರವರ್ತಿ. ಈ ಟೈಮಲ್ಲಾದರೂ ನೀವು ಆ ಅಥಾರಿಟಿನ ತಗೊಳ್ಳಿ. ನಿಮ್ಮ ಲೈಫನ್ನು ಅಲ್ಲಿರೋ ಎಲ್ಲ ಜವಾಬ್ದಾರಿಗಳನ್ನು ತಗೊಂಡು ಅದನ್ನು ನಿಭಾಯಿಸಿ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಅದನ್ನು ನಿಭಾಯಿಸುವಂಥ ಶಕ್ತಿ ಇದೆ. ಅದಕ್ಕೆ ಈ ಟೈಮಲ್ಲಿ ನೀವು ತಗೊಳ್ಳಿ, ಆ ಜವಾಬ್ದಾರಿನ ತಗೊಳ್ಳಿ. ನಿಮ್ಮ ಓನ್ ಲೈಫಲ್ಲಿ ನೀವು ಚಕ್ರವರ್ತಿಯಾಗಿ ನೀವು ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ತಗೊಂಡು ಅದನ್ನು ನಿಭಾಯಿಸಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪ್ರೀತಿ ಪಾತ್ರರು. ಟೈಮ್ ತಗೊಳ್ಳಿ. ಆಳವಾದ ಆತ್ಮಾವಲೋಕನ ಅತ್ಯವಶ್ಯಕವಾಗಿದೆ ನಿಮಗೆ. ಅದಕ್ಕೋಸ್ಕರ ನಿಮಗೆ ಆದ ನಿಮ್ಮ ಓನ್ ಟೈಮ್ ತಗೊಳ್ಳಿ. ನಿಮ್ಮ ಮನಸ್ಸಿನ ಭಾವನೆ ಏನೇನಿದೆ ಅದನ್ನು ಒಂದು ನೋಟ್ ಮಾಡಿ ನೀವು ಕಂಡ್ಕೊಳ್ಳಿ. ನಿಮ್ಮ ಒಳಗಡೆ ಇರೋ ಇಂಟ್ಯೂಷನ್ನ ನೀವು ಬಲವಾಗಿ ನಂಬಿ, ಆ ಇಂಟ್ಯೂಷನಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದು ನೀವು ಅದನ್ನು ಚೇಸ್ ಮಾಡಬೇಕು. ಏನಕ್ಕೆ ಈ ಥರ ಆಯಿತು, ಯಾಕೆ ಈ ಥರ ಆಗ್ತಿದೆ ನನಗೆ, ಏನು ಅಂತ ನಿಮ್ಮೊಳಗಡೆನೆ ನೀವು ಹೋಗಿ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಹೇಳ್ತಾ ಇದ್ದಾರೆ. ಯಾರೋ ಮೂಲಕ ಏನು ಹೇಳ್ತಾರೆ? Queen of Wands, Two of Pentacles, Queen of Swords. ನಿಮ್ಮ ಲೈಫಲ್ಲಿ ನೆಗೆಟಿವ್ ಪೀಪಲ್ಸ್ ಹೋಗ್ತಾ ಇದ್ದಾರೆ. ಹೊಸ ಪ್ರೀತಿ ಬರ್ತಿದೆ, ಹೀಲ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿರೋ ನೆಗೆಟಿವಿಟಿ ಹೋಗಿ ಈ ಥರ ಪಾಸಿಟಿವ್ಗೆ ಬರ್ತಿದ್ದೀರಾ.
ನೀವು ಖುಷಿಯಾಗಿರೋದನ್ನು ಕಲ್ತ್ಕೊಂಡ್ರೆ ನಿಮ್ಮಲ್ಲಿರೋ ಅಧೈರ್ಯ ಎಲ್ಲವನ್ನು ಬಿಟ್ಟರೆ ನೀವು ಈ ಥರ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ. ನಿಮ್ಮಲ್ಲಿರೋ ನೆಗೆಟಿವಿಟಿ ಹೋಗ್ತಾ ಇದೆ. ಮುಂಬರೋ ದಿನದಲ್ಲಿ ನೀವು ಚೆನ್ನಾಗಿರ್ತೀರಾ, ಚಿಂತೆ ಮಾಡಬೇಡಿ. ಒಳ್ಳೆ ಹುಡುಗ ಸಿಗ್ತಾರೆ, ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪ್ರೀತಿ ಸಿಗುತ್ತೆ, ನಿಮಗೆ ಒಂದು ಕಿರೀಟ ಸಿಗತ್ತೆ, ನೀವೇ ರೂಲ್ ಮಾಡ್ತೀರಾ ಹೀಗೆ ನಾನು ಬದುಕಬೇಕು ಅಂತ. ಏನು ಹೆದರ್ಕೊಳ್ಬೇಡಿ, ಸ್ವಲ್ಪ ನೆಗೆಟಿವಿಟಿಯಿಂದ ಆಚೆ ಬಂದ್ಬಿಡಿ. ಸ್ವಲ್ಪನೇ ಇದೆ ನಿಮ್ಮಲ್ಲಿ ನೆಗೆಟಿವಿಟಿ, ಅದರಿಂದ ಆಚೆ ಬನ್ನಿ. ಖುಷಿಯಾಗಿ ಇರೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದರಿಂದ ನೀವು ಈ ನಿಮ್ಮನ್ನು ನೀವು ಹೂನಾಗೆ ಅರಳೋದಕ್ಕೆ ಬಿಡಿ. ನೀವು ಯಾವುದನ್ನು ಜಗಳ ಮಾಡೋ ಅವಶ್ಯಕತೆ ಇಲ್ಲ. ನೀವೊಬ್ರು ಚಕ್ರವರ್ತಿ. ನಿಮ್ಮಲ್ಲಿ ನಿಮ್ಮ ಓನ್ ಲೈಫಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನೀವು ತಗೊಳ್ಳೋ ಅಂಥ ಶಕ್ತಿ, ಅದನ್ನು ನಿಭಾಯಿಸುವಂಥ ಶಕ್ತಿ, ಅದು ಈ ಟೈಮ್ನಲ್ಲೇ ಆಗಬೇಕು ಅನ್ನೋ ಹಠ ಛಲ ಎಲ್ಲನೂ ನಿಮ್ಮ ಹತ್ರ ಇದೆ. ನೀವು ಯಾವುದನ್ನು ಜಗಳ ಮಾಡಿಕೊಂಡು ಸ್ಯಾಡಿಂದ ನನ್ನ ಕೈಲಿ ಏನೂ ಆಗಲ್ವೇನೋ ಅನ್ನೋ ಥರ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಎಲ್ಲ ಪವರು ಇದೆ. ನಿಮ್ಮ ಲೈಫ್ಗೆ ನೀವೇ ಎಂಪರರ್ ಅಂತ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಹೇಳ್ತಾ ಇದ್ದಾರೆ. ಕ್ವೀನ್ ಆಫ್ ಸೋರ್ಟ್ಸ್, ಎರಡು ಕ್ವೀನ್ ಆಫ್ ಸೋರ್ಟ್ಸು, ಕ್ವೀನ್ ಆಫ್ ವಾಂಡ್ಸ್ ಅಂತ ಬಂದಿದೆ. ನಿಮ್ಮ ಲೈಫಲ್ಲಿ ನೀವೇ ಕ್ವೀನ್. ಹುಡುಗ ನೋಡ್ತಿದ್ರೂ ಇದು ಅವರು ಕಿಂಗ್ ಅಂತ ತಿಳ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ನೆಗೆಟಿವಿಟಿಯಿಂದ ಆಚೆ ಬನ್ನಿ. ನಿಮ್ಮಲ್ಲಿ ಎಂಪರರ್ ಪವರ್ ಇದೆ. ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಹ್ಯಾಪಿಯಾಗಿಟ್ಕೊಳ್ಳಿ. ನೋಡಿ ಇಲ್ಲಿ ಯಾವುದನ್ನು ಜಗಳ ಮಾಡ್ತಾ ಕೂತ್ಕೊಳ್ಬೇಡಿ. ಟೇಕ್ ಅ ಚಾನ್ಸ್. ನೀವು ಇನ್ನೊಂದು ಚಾನ್ಸ್ ತಗೊಂಡು ಟಕ್ಕಂತ ಫಿನಿಕ್ಸ್ ಥರ ಎದ್ದು ಬನ್ನಿ. ಪ್ರತಿ ಬೆಳಗ್ಗೆ ನಿಮಗೆ ನ್ಯೂ ಬಿಗಿನಿಂಗ್ ಆಗಿರುತ್ತೆ. ನಿಮ್ಮ ಆತ್ಮನ ನೀವು ತಿಳ್ಕೊಳ್ಳಿ, ಅವಲೋಕನ ಮಾಡಿ, ಅದನ್ನು ಜನರಲ್ ಮಾಡ್ಕೊಳ್ಳಿ. ಏನು ನಿಮ್ಮ ಮನಸ್ಸಲ್ಲಿ ಯುದ್ಧ ಆಗ್ತಾ ಇದೆ ಅಥವಾ ನಿಮ್ಮ ಮನಸ್ಸಲ್ಲಿ ಏನು ಥರ ಮಾತುಕತೆ ನಡೀತಾ ಇದೆ ಎಲ್ಲನೂ ನಿಮ್ಮನ್ನು ನೀವು ಅರ್ಥಕೊಳ್ಳಿ. ಈ ಥರ ಜಗಳ ಮಾಡೋದನ್ನು ಬಿಟ್ಬಿಡಿ ಅಂತ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಪ್ರೀತಿ ಪಾತ್ರರಿಂದ ಮೆಸೇಜ್ ಆಗಿತ್ತು. ಈ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರದ್ದು ಈ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮೆಸೇಜ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮೆಸೇಜ್ ಪಾಸಿಟಿವ್ ಆಗಿರಲಿ, ನಮಗೂ ಒಂದು ಹುಮ್ಮಸ್ ಬರುತ್ತೆ.
ಖುಷಿಯಿಂದ ರೀಡಿಂಗ್ ಕೊಡೋದಕ್ಕೆ ಖುಷಿ ಬರುತ್ತೆ. ನಾವು ಖುಷಿಯಾಗಿದ್ರೆ ನಾವು ಒಂದು ಏಂಜಲ್ಗೋ ಈ ಯೂನಿವರ್ಸ್ಗೂ ನಿಮಗೂ ಒಂದು ಮೀಡಿಯೇಟ್ರ್ ಆಗಿ ನಾವು ನಿಮಗೆ ಮೆಸೆಂಜರ್ ಆಗಿರ್ತೀವಿ. ಪ್ಲೀಸ್ ಎಂಕರೇಜ್ ಮಾಡಿ. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ನಿಮ್ಮ ಪ್ರೀತಿ ಪಾತ್ರರಿಂದ ಮೆಸೇಜ್ ಸಿಗುತ್ತೆ ನೋಡೋಣ. ಥ್ಯಾಂಕ್ ಯು ಡಿವೈನ್. ನಿಮ್ಮ ಪ್ರೀತಿ ಪಾತ್ರರಿಂದ ಮೆಸೇಜ್ ನೋಡೋಣ. 2 ಆಫ್ ಪೆಂಟಿಕಲ್ಸ್. ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ನ ತಗೊಬನ್ನಿ. ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ನ ತಗೊಬರೋದಕ್ಕೆ ಒಂದು ಮಾರ್ಗನ ಕಂಡುಹಿಡ್ಕೊಳ್ಳಿ ಅಂತ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಹೇಳ್ತಾ ಇದ್ದಾರೆ. ವಾವ್, ಎಂಥ ಹೇರಳವಾದ ಅವಕಾಶ ಸಿಗ್ತಾ ಇದೆ, ಆಪರ್ಚುನಿಟಿ ಅವ್ರಿಗೆ ಅಬಂಡೆಂಟ್ ಆಗ್ತಾ ಇದ್ದಾರೆ ಅಂತ ನಿಮ್ಮ ಪ್ರೀತಿ ಪಾತ್ರರು ಅವರು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರ ಅಥವಾ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ಅವರು 6 ಆಫ್ ಪೆಂಟಿಕಲ್ಸ್. ನೀವು ನೀಡೋ ಪ್ರತಿಯೊಂದು ಆಶೀರ್ವಾದನೂ ನಿಮಗೆ ಅದು ರಿಟರ್ನ್ ಆಗುತ್ತೆ. ಅದಕ್ಕೆ ಒಳ್ಳೆ ಆಶೀರ್ವಾದನೆ ಮಾಡಿ ನಿಮಗೆ ನೀವು ಏನು ಬ್ಲೆಸ್ಸಿಂಗ್ ಕೊಡ್ತೀರಾ ಅದು ನಿಮಗೆ ರಿಟರ್ನ್ ಆಗುತ್ತೆ ಅಂತ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಹೇಳ್ತಿದ್ದಾರೆ. ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೆಯದೇ ಸಿಕ್ಕತ್ತೆ ಅಂತ. ಟ್ಯಾರೋ ಕಾರ್ಡಿಂದ ಏನಿದೆ ಮೆಸೇಜು ನೋಡೋಣ. ಏನು ಆನ್ಸರ್ಸ್ ಮೂಲಕ the lover card, the emperor, King of Pentacles, the lovers ಕಾರ್ಡ್ ಬಂದಿದೆ. ನಿಮ್ಮ ಪ್ರೀತಿ ಪಾತ್ರರು ಏನು ಮೆಸೇಜ್ ಅಂತ ಅಂದರೆ, ನಿಮ್ಮ ಏನಕ್ಕೆ ಜಗಲ್ ಮಾಡಬೇಡಿ ಅಂತ, ನಿಮ್ಮ ಪ್ರೀತಿಲಿ ನೀವು ಜಗಲ್ ಮಾಡಬೇಡಿ, ಬ್ಯಾಲೆನ್ಸ್ನ ತಗೊಂಡು ಬನ್ನಿ ಅಂತ ಮೆಸೇಜ್ ಸೆಂಡ್ ಮಾಡ್ತಿದ್ದಾರೆ ನಿಮ್ಮ ಪ್ರೀತಿ ಪಾತ್ರರು. ಕಿಂಗ್ ಆಫ್ ಪೆಂಟಿಕಲ್ಸ್, ನಿಮಗೆ ಹಣ ಸಿಗ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರರು ಡಿವೈನ್ ಕಡೆಯಿಂದ ಮೆಸೇಜ್ ಬಂದಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ನಿಮಗೆ ಹಣನ ತಂದು ಕೊಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಹಣ ಸಿಗ್ತಾ ಇದೆ. ಮತ್ತು ದ ಎಂಪರರ್, ಫಸ್ಟ್ ಫೈಲಲ್ಲೂ ಇದೆ ಬಂದಿತ್ತು ದ ಎಂಪರರ್ ಅಂತ. ನೀವು ಏನು ಕಳಿಸ್ತೀರಾ ಅದು ನಿಮಗೆ ರಿಟರ್ನ್ ಆಗುತ್ತೆ. ನೀವು ಯಾವ ಬ್ಲೆಸ್ಸಿಂಗ್ ಕಳಿಸ್ತೀರಾ ಅದು ನಿಮಗೆ ವಾಪಸ್ ಸಿಗುತ್ತೆ. ಅದಕ್ಕೆ ನೀವು ಒಳ್ಳೆ ತೂಕವಾದ
ಒಂದು ಫಲ ಇರೋವಂಥ ಬ್ಲೆಸ್ಸಿಂಗ್ಸ್ನ ನೀವು ಕಳಿಸಿ. ಯಾರಿಗಾದ್ರೂ ನೀವು ಬ್ಲೆಸ್ಸಿಂಗ್ ಕೊಡಬೇಕಂದ್ರೆ ಅದರಲ್ಲಿ ಒಂದು ತೂಕ, ಒಂದು ಫಲ ಇರೋವಂಥ, ಒಂದು ನ್ಯಾಯ ಇರೋವಂಥ ಬ್ಲೆಸ್ಸಿಂಗ್ಸು ಅವ್ರಿಗೆ ಕೊಡಿ. ಅದು ಮತ್ತೆ ವಾಪಸ್ಸು ಎಲ್ಲೂ ಹೋಗಲ್ಲ, ವಾಪಸ್ ನಿಮಗೆ ಬರುತ್ತೆ. ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮಗೆ ಒಳ್ಳೆಯದೇ ಸಿಗತ್ತೆ ಅಂತ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಹೇಳ್ತಿದ್ದಾರೆ, ಡಿವೈನ್ ಕಡೆಯಿಂದ ಹೇಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಪ್ಲೀಸ್ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಎಲ್ಲರೂ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಮೆಸೇಜ್ ಹಾಕಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಎಂಕರೇಜ್ಮೆಂಟ್ ಕೊಡಿ. ನೀವೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂದು ಖುಷಿ ಆಗುತ್ತೆ, ಒಂಥರ ಇನ್ನೂ ಒಂದು ರೀಡಿಂಗ್ ಚೆನ್ನಾಗಿ ಮಾಡಬೇಕು. ಡಿವೈನ್ ಕಡೆಯಿಂದ ನಿಮಗೆ ಏನೇನು ಮೆಸೇಜ್ ಬರ್ತಿದೆ ಅದನ್ನು ನಾವು ಒಂದು ಮೆಸೆಂಜರ್ ಆಗಿ ನಿಮಗೆ ಸೆಂಡ್ ಮಾಡ್ಬೋದು ಖುಷಿಯಿಂದ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ, ಪ್ಲೀಸ್ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.